ಸಿಎಂ ರಾಜೀನಾಮೆ ವಿಚಾರ ಮಾಧ್ಯಮಗಳಲ್ಲಿ ನೋಡಿದ್ದೇನೆ, ಅಷ್ಟೇ, ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಡಿಕೆ ಶಿವಕುಮಾರ್ ಸಿಎಂ ಆಗೋ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ಕಾಂಗ್ರೆಸ್ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಸಕಾಂಗ ಪಕ್ಷದ ಸಭೆ ಕರೆಯುವ ವಿಚಾರ ಇದ್ದಿದ್ರೆ ಇಷ್ಟೊತ್ತಿಗೆ ಕರೆ ಬಂದಿರೋದು. ನಿನ್ನೆ ಶಾಸಕ ರಂಗನಾಥ್ ಜೊತೆ ಮಾತನಾಡಿದ್ದೆ, ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ ಅಂದರು. ಗೊತ್ತಿಲ್ಲದ ವಿಚಾರದ ಬಗ್ಗೆ ನಾನು ಮಾತನಾಡುವುದು ಸರಿಯಲ್ಲ. ಇಬ್ಬರ ನಡುವೆ ಏನ್ ಮಾತುಕತೆಯಾಗಿದೆ ಅದನ್ನ ಸಿಎಂ ಹಾಗೂ ಡಿಸಿಎಂ ಗೆ ಮಾತ್ರ ಗೊತ್ತು. ಬದಲಾವಣೆ ವಿಚಾರದಲ್ಲಿ ತುಮಕೂರು ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಿ ಅಂತ ಕೇಳಿದ್ದೇವೆ. ರೇಸ್ ನಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ. ಹೊಸಬರು ಬರಬಹುದು, ಇಲ್ಲ ಇವರೇ ಸಿಎಂ ಆಗಿ ಮುಂದುವರಿಯಬಹುದು. ಸ್ಪಷ್ಟ ಮಾಹಿತಿ ಯಾರಿಗೂ ಗೊತ್ತಿಲ್ಲ ಎಂದರು. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, ನಾಳೆ ನಾಡಿದ್ದು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ನಾನು ನಿಮ್ಮ ಪೇಪರ್ನಾಗ ಓದಿದೆ ಅಷ್ಟೇ, ನಿಮ್ಮ ಮೀಡಿಯಾಗಳಲ್ಲಿ ನೋಡಿದೆ ಅಷ್ಟೇ. ನನಗೆ ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಡಿಕೆ ಶಿವಕುಮಾರ್ ಆಗ್ತಾರೆ ಸಿಎಂ ಗೊತ್ತಿಲ್ಲ ನನಗೆ ನೀವು ಎಷ್ಟು ಸಾರಿ ಬಂದು ಕೇಳಿರೂ ಇದೇ ಉತ್ತರ. ನನಗೆ ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಇಲ್ಲ ಹೇಳಿದ್ರೆ ನಮಗೇನು ಹೇಳಿದ್ರೆ ಇಷ್ಟೊತ್ತಿಗೆ ಫೋನ್ ಮಾಡಿರೋರು, ಇಲ್ಲ ಮೆಸೇಜ್ ಅನ್ನ ಹಾಕಿರೋರು. ಆ ಥರದ್ದು ಏನೂ ಡೆವಲಪ್ಮೆಂಟ್ ಆಗಿಲ್ಲ. ಈಗ ನಿಮ್ಗೆ ಒಟ್ಟಾರೆ ನೋಡೋದು ದೆಹಲಿ ಬೆಳವಣಿಗೆ ಏನಾಗಿದೆ ಅಂತ ಅನಿಸ್ತದೆ ನಿಮಗೆ? ನಾನು ದೆಹಲಿ ಕಡೆಗೆ ಹೋಗಿಲ್ಲ, ನಿಮಗೂ ಗೊತ್ತು. ನೆನ್ನೆ ಇಸ್ಲು ಬಂದಿದ್ರಿ, ನಾನು ಕಾನ್ಸ್ಟಿಟ್ಯೂನ್ಸಿ ಕಾರ್ಯಕ್ರಮ ಇದ್ದು ಹೋಗಿದ್ದೀನಿ. ಇವತ್ತು ನಾನು ಕಮಿಟಿ ಅಧ್ಯಕ್ಷ, ಕಮಿಟಿ ಮೀಟಿಂಗ್ಗೆ ಹೋಗ್ತಾ ಇಲ್ಲ. ಇವತ್ತು ಒಂದು ಕಾರ್ಯಕ್ರಮ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ 3-4 ಕಾರ್ಯಕ್ರಮವೇ. ಅದರಿಂದ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದೀನಿ. ಬಿಟ್ಬಿಟ್ರೆ ನನಗೆ ಇದ್ರ ಬಗ್ಗೆ, ಡೆಲ್ಲಿ ಬಗ್ಗೆ ನನಗೇನು ಗೊತ್ತಿಲ್ಲ. ನಿನ್ನೆ ನಾನು ರಂಗನಾಥ್ ಅವ್ರಿಗೆ ಫೋನ್ ಹಾಕಿದ್ದೆ, ಅವರು ಅದ್ರ ಬಗ್ಗೆ ಏನು ಅವರೂ ಕ್ಲಾರಿಟಿ ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ಅಷ್ಟೇ ಗೊತ್ತಿಲ್ಲ ವಿಚಾರ. ಗೊತ್ತಿಲ್ಲ, ನಾನು ಪೇಪರಾಗಿ ಓದಿದೆ ಅಷ್ಟೇ, ನಿಮ್ಮ ಮೀಡಿಯಾದಲ್ಲಿ ನೋಡಿದೆ ಅಷ್ಟೇ. ನನಗೆ ಟು ಬಿ ಫ್ರಾಂಕ್ ನನಗೇನು ಗೊತ್ತಿಲ್ಲ. ಇಲ್ಲ ಯಾವುದು ಆ ಥರ ನಮಗೇನು ಇಲ್ಲ. ನಾನು ನಿಮ್ಮದ್ದೇ ನೋಡಿ ಫಾಲೋ ಮಾಡ್ತಾ ಇದ್ದೀನಿ. ಬಿಟ್ಬಿಟ್ರೆ ನನಗೆ ಬೇರೆ ವಿಚಾರಗಳು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಮಾಡಕ್ಕೆ ಕೂಡ ಈ ಥರದ್ದು ವದಂತಿನ, ಅದು ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ಏನು ಮಾಹಿತಿನೇ ಇಲ್ವಲ್ಲ. ಹೆಂಗೆ ಹೇಳೋದು? ಅಕಸ್ಮಾತ್ ಏನಾರ ಗೊತ್ತಿದ್ರೆ ನನಗೆ ಐತೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳಿನಿ. ನನಗೇನು ಗೊತ್ತಿಲ್ಲದೇ ಇಲ್ದಿರಿಂದ ನಾನು ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ ಅಷ್ಟೇ. ಈಗ ನಿರಂತರವಾಗಿ ಸರ್ ಈ ಭಾಳಷ್ಟು ದಿನಗಳಿಂದ ಮಾತುಕತೆ ಆಗಿತ್ತು ಪವರ್ ಶೇರಿಂಗ್ ವಿಚಾರದಲ್ಲಿ ಅಂತ ಹೇಳ್ತಿದ್ರು. ಸೊ ಅದು ಇದನ್ನು ಹೇಳ್ತಲೇ ಇದ್ದೀನಿ. ಇದು ಇನ್ನೂ ನಮ್ಮಲ್ಲಿ 136 ಜನ ಶಾಸಕರಲ್ಲಿ ಅವರಿಬ್ಬರಿಗೆ ಬಿಟ್ಟು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.